ನಿತ್ಯವೂ ಹೊಸತಾಗುವ ನೆನಪು ಅಂದರೆ ಅವರೇ ಶಂಕರ್ ನಾಗ್. ಶಂಕರ್ ನಾಗ್ ಎಂತಹ ದೊಡ್ಡ ಶಕ್ತಿ ಅನ್ನೋದು ಇವರ ಮಾತುಗಳಲ್ಲೇ ಅರ್ಥ ಆಗತ್ತೆ ನೋಡಿ. ಶಂಕರ್ ನಾಗ್ ಬಗ್ಗೆ ಒಂದು ಎರಡು ಮಾತು ಗುರು ಸರ್ ಆಡ್ಬೋದೇನೋ? ನಿರ್ದೇಶಕನ ಟ್ರಾವೆಲ್ ಯಾವತ್ತೂ ಕಷ್ಟಕರವಾದ್ದು, ಅಂತಹ ಅತಿ ಭೀಕರವಾದ ಟ್ರಾವೆಲ್ ಅನುಭವಿಸೋರು ಶಂಕರ್ ನಾಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಇವತ್ತು ನಮ್ಮ ಜೊತೆಯಲ್ಲಿ ಏನಾದರೂ ಇದ್ದಿದ್ರೆ ಕನ್ನಡ ಇಂಡಸ್ಟ್ರಿ ತುಂಬ ಬೇರೆ ಶೇಪಲ್ಲಿ ಇರ್ತಿತ್ತು, ವಿಶೇಷವಾದ ಸ್ಥಾನಮಾನಗಳನ್ನ ಗಳಿಸ್ತಿತ್ತು ಅಂತ ನನಗಂತೂ ಯಾವಾಗಲೂ ಅನಿಸುತ್ತೆ. ಹಾಗಾಗಿ ನನ್ನ ಚಿತ್ರ ನಿರ್ದೇಶನದ ಹಿಂದೆ ಗುರುವಾಗಿ ಆತನ ಶಂಕರ್ ನಾಗ್ ಅವರಿದ್ದಾರೆ. ಶಂಕರ್ ನಾಗ್ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ನನಗೆ ಮೊದಲು ಅವ್ರು ನೋಡಿದ್ದು ಬಳ್ಳಾರಿನಲ್ಲಿ ಸಣ್ಣ ಕಥಾ ಕಮ್ಮಟಕ್ಕೆ ಹೋಗಿದ್ವಿ. ಅವತ್ತು ಅಂತಿಮ ದಿನ, ಅವತ್ತು ಕಮ್ಮಟ ಮುಗಿದ ಮೇಲೆ ನಮಗೆ ಬಹುಮಾನ ಕೊಡೋದಕ್ಕೆ ಬಂದಿದ್ದರು. ಕೂತ್ಕೊಂಡು ಎಲ್ಲರ ಕಥೆಗಳನ್ನ ಕೇಳಿದೆ. ಅವರು MP ಪ್ರಕಾಶ್ ಇಬ್ಬರು ಬಂದಿದ್ದರು. ಒಂದಷ್ಟು ಕಥೆಗಳನ್ನು ಮೆಚ್ಚಿಕೊಂಡು ಆ ಥರ ಅವರು ಅಂದರೆ ಹತ್ತಿರದಿಂದ ನೋಡಿದ್ದು. ಆನಂತರ ಏನಾಯ್ತು ಅಂದರೆ ಇಲ್ಲಿ ಬೆಂಗಳೂರಿಗೆ ಬಂದ ನಂತರ ಎಲ್ಲಿ ನೋಡಿದರೂ ಕೂಡ ಶಂಕರ್ ನಾಗ್ ಅಭಿಮಾನಿಗಳ ಸಂಘ, ಶಂಕರ್ ನಾಗ್ ಆಟೋ ಡ್ರೈವರ್ ಸಂಘ, ಈ ಥರ ಸಂಘಗಳು. ನಮಗೆ ಆ ಶಂಕರ್ ನಾಗ್ ಯಾಕೆ ಇಂಪಾರ್ಟೆಂಟ್ ಗೊತ್ತಾಗಲಿಲ್ಲ. ಬಟ್ ಆಮೇಲೆ ಅನಿಸ್ತು ಒಂದು ಎನರ್ಜಿ ಅಂತದ್ದು. ಶಂಕರ್ ನಾಗ್ ಅಂದರೆ ಅದೊಂದು ಬರೀ ನಟ ಅಲ್ಲ, ಅವರು ನಾನೊಂದು ಶಕ್ತಿಯ ಕೇಂದ್ರ ಅಂತ ಹೇಳ್ತಾರಲ್ಲ, ಯಾರ ಹೆಸರು ನಮಗೆ ಹೇಳಿದಾಗ ಒಂದು ಸ್ಫೂರ್ತಿ ಬರುತ್ತಲ್ಲ, ಆ ಥರದ್ದು ಶಕ್ತಿಯ ಕೇಂದ್ರ. ಆದ್ದರಿಂದ ಶಂಕರ್ ನಾಗ್ ಎಷ್ಟು ವರ್ಷ ಆದರೂ ಕೂಡ ಎಲ್ಲರನ್ನು ಮರೆತು ಬಿಟ್ಟಿದ್ದೀವಿ ನಾವು. ಅಂದರೆ ಒಂದು 3-4 ವರ್ಷಕ್ಕೆಲ್ಲ ನಮ್ಮ ಹಳೆ ನಟರು ಅಂದರೆ ನಟರು ಹಳಬರಾಗಿ ಹೋಗ್ತಾರೆ, ಬಟ್ ಇವ್ರು ಹಳಬರಾಗ್ತಾ ಇಲ್ಲ. ಪ್ರತಿ ಸಲ ಒಂದು ಹೊಸತನವನ್ನು ಕಟ್ಕೊಂಡು ಪ್ರತಿ ವರ್ಷ ಶಂಕರ್ ನಾಗ್ ಹುಟ್ಟುಹಬ್ಬ ಬಂದಾಗ ಅಥವಾ ಶಂಕರ್ ನಾಗ್ ಸತ್ತ ದಿನ ಬಂದಾಗ ಆಟೋ ಡ್ರೈವರ್ ಬರ್ತಾರೆ, ಸರ್ ನಾನು ಶಂಕರ್ ಅಭಿಮಾನಿ, ಅವ್ರದ್ದೊಂದು ದೊಡ್ಡ ಫೋಟೋ ಮಾಡಿದ್ದೀನಿ, ನಾನು ಆಟೋದಲ್ಲಿ ಹಾಕ್ಕೊಂಡಿದ್ದೀನಿ ಅಂತೇಳಿ ಈ ಥರ ಮಾಡಿಕೊಂಡು ಸ್ಫೂರ್ತಿಯನ್ನು ಕೊಡ್ತಾ ಬಂದವರು. ನಾನು ಅರುಂಧತಿ ನಾಗ್ ಅವ್ರನ್ನ ಮಾತಾಡಿಸಿದ್ದೆ 99ನಲ್ಲಿ. ಕೊನೆಗೆ ನನಗಿನ್ನೂ ಅವ್ರ ಕಣ್ಣಲ್ಲಿ ಯಾವ ಎಕ್ಸ್ಪ್ರೆಷನ್ ಇತ್ತು ಅಂತ ಐ ಆಮ್ ಸ್ಟಿಲ್ ನಾಟ್ ಏಬಲ್ ಟು ಡೈಜೆಸ್ಟ್. ಐ ಮಿಸ್ ಶಂಕರ್ ಅಂತ ಹೇಳಿದರು. ಸೋ ಹಾರ್ಟ್ ಟಚಿಂಗ್. ನನಗೆ ಶಂಕರ್ ನಾಗ್ ಅಂದಾಗ ನನ್ನ ಕಣ್ಮುಂದೆ ಅರುಂಧತಿ ನಾಗ್ ಹೇಳಿದ ಆ ಮಾತು, ಆ ಮುಖ ಬರುತ್ತೆ. ವಿ ಆಲ್ ಮಿಸ್ ಹಿಮ್. ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇಂದು ಎಂದು. ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ಪ್ರೀತಿಯೆಂದರೇನು ಎಂದು ಈಗ ಅರಿತೆನು, ಪ್ರೀತಿ ಎಂದರೇನು ಎಂದು ಈಗ ಅರಿತೆನು. ಸವಿ ನುಡಿಯಲಿ ಕನು ಅರಳಿತು, ಸವಿ ಕನಸಲಿ ಮನ ಕುಣಿತು. ಒಲವಿನ ಈ ಮಾತಿಗೆ ಕರಗಿ ಹೋದೆ ನೋಟಕ್ಕೆ, ಕೊಡುವೆ ನಿನಗೆ ಬಾ ಪ್ರೀತಿ ಕಾಣಿದೆ. ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ಬಾಬಾ ಬಾಬಾ ಹಾಗೆ ಸುಮ್ಮನೆ ಅಂತ ಸೇರಿದ್ದ ಸಭಿಕರಿಗೆ ತಿಂಗಳ ಬೆಳಕು ಮನರಂಜನೆಯ ಬೆಳಕಿನ ಊಟ ಹಾಕಿದ್ದು ನಿಜ. ಸಂತೋಷಕ್ಕೆ ಸಂಭ್ರಮಕ್ಕೆ ಹುರುಪಾಗಿ ಸಾಗಿದೆ ಈ ಸಮಯ. ಸಂತೋಷಕ್ಕೆ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.